ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಹಿಂದಿನ ಕ್ಲಾಸ್ ಒಳಗ ಎಲ್ಬಿಯದೊಳಗಿನ ಒಂದನೇ ಪ್ರಾಬ್ಲಮ್ ನಿಂದ ಹಿಡಿದ 37ನೇ ಪ್ರಾಬ್ಲಮ್ ಮಟ್ಟ ನೀಟಾಗಿ ಅರ್ಥ ಮಾಡ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ ಒಳಗ 38 ನಂತರ ಇರುವಂತ ಕ್ವಶನ್ಗಳ ಬಗ್ಗೆ ಅಧ್ಯಯನ ಮಾಡೋಣ. 38ನೇ ಕ್ವಶನ್ ಏನೈತಿ ನೋಡ್ರಿ, 306 ಮತ್ತು 657ರ ಮಸ 9 ಆದರೆ 306 ಮತ್ತು 657ರ ಲಸ ಕಂಡು ಹಿಡಿಯಿರಿ ಅಂತ ಕೊಟ್ಟಾನ. ಒಂದು ಕ್ವಶನ್ ಒಳಗೆ ಏನಾದ್ರು ಲಸ ಮತ್ತ ಮಸಗಳ ಬಗ್ಗೆ ಕೇಳಿದಂದ್ರ ಆ ಸೂತ್ರ ಉಪಯೋಗ ಮಾಡ್ರಿ ಅಂತ ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೆ ನಾನು. ಯಾವ ಸೂತ್ರ? x1 ಗುಣಾಕಾರ x2 ಈಸ್ ಈಕ್ವಲ್ ಟು ಲಸ ಗುಣಾಕಾರ ಮಸ. ಈ ಸೂತ್ರ ಉಪಯೋಗ ಮಾಡ್ರಿ ಅಂತಿದೆ. ಹೌದಾ? x1 ಅಂದ್ರೆ ಒಂದ್ ಸಂಖ್ಯೆ, x2 ಅಂದ್ರೆ ಇನ್ನೊಂದ್ ಸಂಖ್ಯೆ, ಲಸ ಅಂದ್ರ ಕಂಡಿಡೀರಿ ಅಂದಾನ, ಮಸ ಅಂದ್ರ 9 ಅಂತ ಕೊಟ್ಟಾನ. x1 ಅಂದ್ರ ಒಂದ್ ಸಂಖ್ಯೆ, ಯಾವ್ದದ? 306 ಗುಣಾಕಾರ. x2 ಅಂದ್ರೆ ಇನ್ನೊಂದ್ ಸಂಖ್ಯೆ, ಯಾವ್ದದ? 657. ಲಸ ಕಂಡಿಡಿಬೇಕಂತ ಮಸ ಕೊಟ್ಟಾನ. ಎಷ್ಟ್ ಕೊಟ್ಟಾನ? 9 ಕೊಟ್ಟಾನ. ಹೌದಾ? 306 ಗುಣಾಕಾರ 657ನ ಹಂಗ ಬರ್ಕೊಳ್ರಿ, ಲಸ ಅನು ಹಂಗ ಬರೀರಿ. ಗುಣಾಕಾರ 9 ಈ ಸೈಡ್ ಬಂದ್ರ ಭಾಗಾಕಾರ 9 ಆಗತ್ತ. 9ರಿಂದ ಕಟ್ತಾ ಹೊಡಿಯೋಣ. 9 ಒಂದ್ಲೆ 9, 9 ಮೂರ್ಲೆ 27. ಯಾಕಂದ್ರ 30 9ರ ಮಧ್ಯ ಆಗಿಲ್ಲ, 30ಗಿಂತ ಚಿಕ್ಕದಿರೋದ 27, ಅದ 9ರ ಮಧ್ಯ ಆಗೈತಿ. 9 ಮೂರ್ಲೆ 27 ಎಷ್ಟು ಉಳಿತಿ? ಇಲ್ಲ 3 ಉಳಿತ. 36 9 4 36. ಇವಾಗ 34 ಮತ್ತ 657ನ ಗುಣಾಕಾರ ಮಾಡ್ರಿ. ಗುಣಾಕಾರ ಮಾಡಿದಾಗ 22,338 ಬರತ್ ನೋಡ್ರು. ಲಸ ಎಷ್ಟು ಬರ್ತದ? 22,338 ಬರ್ತದ. ಆಮೇಲೆ ನೀಟಾಗಿ ಕಾಣ್ಲಿ ಅಂತ ಈ ರೀತಿ ಬರೀರಿ. ಲಸ ಈಸ್ ಈಕ್ವಲ್ ಟು 22,338. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್, 7 ಗುಣಾಕಾರ 11 ಗುಣಾಕಾರ 13 ಪ್ಲಸ್ 13 ಒಂದು ಸಂಯುಕ್ತ ಸಂಖ್ಯೆ, ಈ ಹೇಳಿಕೆಯನ್ನ ಸಮರ್ಥಿಸಿ ಅಂತ ಕೊಟ್ಟಾನ. ಆಲ್ರೆಡಿ ನಾವ ಹಿಂದಿನ ಕ್ಲಾಸ್ ಒಳಗ ಇಂಥ ಕ್ವಶನ್ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ಕೊಂಡೇವಿ. ಫಸ್ಟ್ ನೋಡ್ರಿ ಏನ್ ಕೊಟ್ಟಾನ ಅದನ್ನ ಬರ್ಕೊಳ್ಳೋಣ. 7 ಗುಣಾಕಾರ 11 ಗುಣಾಕಾರ 13 ಪ್ಲಸ್ 13 ಅಂತ ಕೊಟ್ಟಾನ. ಇಲ್ಲಿ ನೋಡ್ರಿ, ಇಲ್ಲಿ ಗುಣಾಕಾರ ಎಷ್ಟು ಕೊಟ್ಟಾನ, ಜೊತೆಗೆ 13 ಕೊಟ್ಟಾನ. ಇಲ್ಲಿ ಎರಡು ಕಡೆ ಏನು ಸಾಮಾನ್ಯ ಐತಿ? ಎರಡು ಕಡೆ 13 ಅನ್ನೋ ಸಾಮಾನ್ಯ ಐತಿ. ಹೊರತುಕೊಂಡಾಗ ಇಲ್ಲಿ ಏನ್ ಉಳಿತ? 7 ಗುಣಾಕಾರ 11 ಅಂತ ಉಳಿತು. ಪ್ಲಸ್ 7 ಗುಣಾಕಾರ 11 ಉಳಿತ. ಆದ್ಮೇಲೆ ಇಲ್ಲೇನ್ ಉಳಿತ? ಪ್ಲಸ್ 13. ಎಷ್ಟಲೇ 13? 13 ಒಂದ್ಲೆ 13. ಇನ್ನೊಂದ್ಸಾರಿ ಇಲ್ಲೇ ನೋಡ್ರಿ 13 ಅನ್ನೋದು ಐತಿ, ಈ ಕಡೆನೂ 13 ಅನ್ನೋದು ಐತಿ. ಸಾಮಾನ್ಯ 13 ತಗೊಂಡೆ ಇದ್ರೊಳಗೆ ಏನ್ ಉಳಿತ? 7 ಗುಣಾಕಾರ 11 ಉಳಿತ ಪ್ಲಸ್ 1. ಹೌದಾ? ಅದು ಒಂದ್ ಯಾಕ? 13 ಎಷ್ಟಲೇ 13? 13 ಒಂದ್ಲೆ 13. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ 13 ಬ್ರಾಕೆಟ್ ಒಳಗ 7 11 ಅಥವಾ 11 7 ಮಾಡಿದಾಗ 77 ಪ್ಲಸ್ 1. 13 ಈಸ್ ಈಕ್ವಲ್ ಟು 77 ಪ್ಲಸ್ 1 ಮಾಡಿದಾಗ ಎಷ್ಟು ಬರ್ತದ? 78 ಬರ್ತದ. ಕ್ಲಿಯರ್? 13 ಗುಣಾಕಾರ 78 ಮಾಡಿದಾಗ 13 ಗುಣಾಕಾರ 78 ಮಾಡಿದಾಗ 1014 ಬರುತ್ತೆ. 1014 ಬರುತ್ತೆ. ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಆದ್ರಿಂದ ಬರಿಬೇಕು. ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕು. ಯಾವ ಸಂಖ್ಯೆ ತಗೊಂಡ ವ್ಯಕ್ತಪಡಿಸೋ? ನಾವ ಸಂಯುಕ್ತ ಸಂಖ್ಯೆ ತಗೊಂಡು ವ್ಯಕ್ತಪಡಿಸಿವೆ. ಆಲ್ರೆಡಿ ನಾವು ಹಿಂದಿನ ಕ್ಲಾಸ್ ಒಳಗೆ ಕಲ್ಕೊಂಡೇವಿ. 7 ಗುಣಾಕಾರ 11 ಗುಣಾಕಾರ 13 ಪ್ಲಸ್ 13 ಇದು ಒಂದು ಸಂಯುಕ್ತ ಸಂಖ್ಯೆ ಅಂತ ಬರೀಬೇಕು. ಇದು ಒಂದು ಸಂಯುಕ್ತ ಸಂಖ್ಯೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಫಸ್ಟ್ಗೆ ಏನ ಎರಡು ಕಡೆ 13 ಸಾಮಾನ್ಯ ಐತಿ, ಹೊರ ತಗೊಳ್ರಿ, ಆರಾಮ್ ಲೆಕ್ಕ ಮಾಡ್ಕೊಂತ ಹೋಗ್ರಿ. ನೆಕ್ಸ್ಟ್ ಕ್ವಶನ್ 40th ಕ್ವಶನ್, 91 ಮತ್ತು 26ರ ಲಸ 182 ಆದರೆ 91 ಮತ್ತು 26ರ ಮಸವನ್ನ ಕಂಡುಹಿಡಿಬೇಕಂತ. ಲಸ ಮತ್ತ ಮಸ ಒಂದ ಕ್ವಶನ್ ಕೊಟ್ಟಾನ. ಯಾವ ಸೂತ್ರ ಉಪಯೋಗ ಮಾಡ್ಬೇಕಾ? ಆ ತಾಳೆ ಸೂತ್ರ ಐತಲ್ಲ, ಆ ಸೂತ್ರ ಉಪಯೋಗ ಮಾಡೋಣ. x1 ಗುಣಾಕಾರ x2 ಈಸ್ ಈಕ್ವಲ್ ಟು ಲಸ
ಅ ಲಸ ಅ ಗುಣಾಕಾರ ಮಸ ಅ. ನೆಕ್ಸ್ಟ್ ಎಕ್ಸ್ ಅನ್ನೋದು ಒಂದ್ ಸಂಖ್ಯೆ ಯಾವ್ದದ 91 ಗುಣಾಕಾರ 26 ಇನ್ನೊಂದ್ ಸಂಖ್ಯೆ ಈಸ್ ಈಕ್ವಲ್ ಟು ಲಸ ಅ ಕೊಟ್ಟಾನ ನೋಡ್ರಿ ಎಷ್ಟು ಕೊಟ್ಟಾನ 182 ಕೊಟ್ಟಾನ 182 ಏನ್ ಕಂಡಿಡಿಬೇಕಂತ ಮಸವನ್ನ ಕಂಡಿಡಿಬೇಕಂತ. ಕ್ಲಿಯರ್. ಇವಾಗ ಮಸ ಹಂಗ ಬರ್ಕೊಳ್ಳೋಣ 91 ಗುಣಾಕಾರ 26 ಅಂತ ಹಂಗ ಬರ್ಕೊಳ್ಳೋಣ. ಹೌದಾ, ಗುಣಾಕಾರ 182 ಇತ್ತ, ಈ ಸೈಡ್ ಬಂದ್ರ ಭಾಗಾಕಾರ 182 ಆತ. ಹೌದಾ, ಇವಾಗ ಕಟ್ತಾಗ ನೋಡ್ರಿ 91 ಒಂದ್ಲೇ 91 91 ಎರಡ್ಲೇ 182. ಕ್ಲಿಯರ್. ನೆಕ್ಸ್ಟ್ 2 ಮತ್ತು 26 ಹೋಗತ್ ನೋಡ್ರಿ 2 ಒಂದ್ಲೇ 2 2 ಒಂದ್ಲೇ 2 2 ಮೂರ್ಲೆ 6 ಇದನ್ನ ಮತ್ತ ಇದನ್ನ ಗುಣಾಕಾರ ಮಾಡೋಣ. 13 ಒಂದ್ಲೇ 13 ಈಸ್ ಈಕ್ವಲ್ ಟು ಮ ಸ ಅ. ಮಸ ಎಷ್ಟು ಬಂತ 13 ಬಂತ. ನೀಟಾಗಿ ಕಾಣ್ಲಿ ಅಂತ ಈ ರೀತಿ ಬರೀರಿ. ಮಸ ಅ ಈಸ್ ಈಕ್ವಲ್ ಟು 13. ಇಷ್ಟು ಮಾಡಿರ 2 ಅಥವಾ 3 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಸಂಯುಕ್ತ ಸಂಖ್ಯೆ ಎಂದರೇನು? ಕ್ವಶನ್ ಮಾರ್ಕ್. 23 ಮತ್ತು 24 ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳ್ಯಾನ. ನೋಡ್ರಿ, ಸಂಯುಕ್ತ ಸಂಖ್ಯೆ ಅಂದ್ರೆ ಆಲ್ರೆಡಿ ನಾನು ಫಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಸಂಯುಕ್ತ ಸಂಖ್ಯೆ ಅಂದ್ರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಹೌದಾ, ಡೆಫಿನೇಷನ್ ಫಸ್ಟ್ ಕ್ಲಾಸ್ ಒಳಗೆ ಹೇಳೇನಿ, ಅಲ್ಲಿ ನೋಡಿ ಬರೀರಿ. ಸಂಯುಕ್ತ ಸಂಖ್ಯೆ ಅಂದ್ರೆ ಏನ? 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ನೆಕ್ಸ್ಟ್ 23 ಮತ್ತು 24 ಇವುಗಳಲ್ಲಿ ಯಾವುದು ಸಂಯುಕ್ತ ಸಂಖ್ಯೆ ಅಂತ ಕೇಳ್ಯಾನ. ಡೆಫಿನೇಷನ್ ನೀವು ಬರಿಬೇಕಾ, ಆಲ್ರೆಡಿ ನಾ ಫಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಹೌದಾ, ಇವಾಗ ಸಂಯುಕ್ತ ಸಂಖ್ಯೆ ಅಂದ್ರೆ ಇನ್ನೊಂದ್ಸರಿ ಹೇಳ್ತೇನೆ ನೋಡ್ರಿ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆ ಎನ್ನುವರು. ಕ್ಲಿಯರ್. ಆಮೇಲೆ 23 ಮತ್ತು 24 ಇದರೊಳಗ ಸಂಯುಕ್ತ ಸಂಖ್ಯೆ ಯಾವ್ದಂತ ಕೇಳ್ಯಾನ. 23 ಇದೊಂದು ಅವಿಭಾಜ್ಯ ಸಂಖ್ಯೆ, ಯಾಕಂದ್ರ 2 ಅಪವರ್ತನಗಳನ್ನ ಹೊಂದೈತಿ. 24 ಇದೊಂದು ಸಂಯುಕ್ತ ಸಂಖ್ಯೆ, ಯಾಕಂದ್ರ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದೈತಿ. 24 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರೋದ್ರಿಂದ 24 ಇದು ಸಂಯುಕ್ತ ಸಂಖ್ಯೆ. ಇದು ಸಂಯುಕ್ತ ಸಂಖ್ಯೆ. ಕ್ಲಿಯರ್. ಆಲ್ರೆಡಿ ನಾನು ಫಸ್ಟ್ ಕ್ಲಾಸ್ ಒಳಗ ಸಂಯುಕ್ತ ಸಂಖ್ಯೆ ಡೆಫಿನೇಷನ್ ಬರ್ಸೇನಿ. ಕ್ಲಿಯರ್, ಅಲ್ಲಿ ನೋಡಿ ಬರ್ಕೋಬಹುದು. ಹೌದಾ. ನೆಕ್ಸ್ಟ್ ಕ್ವಶನ್, ಇದ್ರೊಳಗೆ 23 ಮತ್ತು 24 ಯಾವ ಸಂಯುಕ್ತ ಸಂಖ್ಯೆ? 24 ಅನ್ನೋದು ಸಂಯುಕ್ತ ಸಂಖ್ಯೆ, 23 ಭಾಜ್ಯ ಸಂಖ್ಯೆ. ಸಾರಿ, 23 ಅನ್ನೋದು ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ ಕ್ವಶನ್, 42ನೇ ಕ್ವಶನ್, 438 ಮತ್ತು 606 ಅನ್ನು ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳ್ಯಾನ. ನಾವ 2 ಸಂಖ್ಯೆ ತಗೊಳ್ಳೋಣ, ಒಂದ್ ಸ್ಮಾಲ್ ಸಂಖ್ಯೆ ತಗೊಳ್ಳೋಣ, ಅವ್ರ ಮುಖಾಂತರ ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಒಂದ್ ಸಂಖ್ಯೆ ತಗೋತೀನಿ, ಒಂದ್ 12 ಅಂತ ತಗೋತೀನಿ, ಇನ್ನೊಂದು 15 ಅಂತ ತಗೋತೀನಿ. ಕ್ಲಿಯರ್. 12ನ್ನ ನಿಶೇಷವಾಗಿ ಭಾಗಾಕಾರ ಮಾಡ್ಬೇಕಂದ್ರೆ ಶೇಷ 0 ಬರುವಂಗ ಭಾಗಾಕಾರ ಮಾಡ್ಬೇಕ. 1ರಿಂದ ಭಾಗಾಕಾರ ಮಾಡ್ರಿ ಶೇಷ 0 ಬರುತ್ತಾ, 2ರಿಂದ ಭಾಗಾಕಾರ ಮಾಡ್ರಿ ಬರುತ್ತಾ, 3ರಿಂದ ಭಾಗಾಕಾರ ಮಾಡ್ರಿ ಬರುತ್ತಾ, 4ರಿಂದ ಬರುತ್ತಾ, ಜೊತೆಗೆ 6ರಿಂದ ಬರುತ್ತಾ, ಜೊತೆಗೆ 12ರಿಂದ ಭಾಗಾಕಾರ ಮಾಡಿದಾಗ ಶೇಷ 0 ಬರ್ತದೆ. ಇದ 1ರಿಂದ 3ರಿಂದ 5ರಿಂದ ಜೊತೆಗೆ 15ರಿಂದ ಭಾಗಾಕಾರ ಮಾಡಿದಾಗ ಶೇಷ 0 ಬರ್ತದೆ. ನೋಡ್ರಿ, ಈ 2 ಸಂಖ್ಯೆನು ಭಾಗಿಸ್ಬೇಕಂತ ಅದ ದೊಡ್ಡ ಸಂಖ್ಯೆ ಆಗಿರ್ಬೇಕಂತ. ನೋಡ್ರಿ, 1 ಭಾಗಿಸ್ತದ 2 ಸಂಖ್ಯೆನ, 2 ಭಾಗಿಸ್ತದ ಇಲ್ಲಿ 2 ಭಾಗಿಸಂಗಿಲ್ಲ. ಕ್ಲಿಯರ್. ಇಲ್ಲಿ 3 ಭಾಗಿಸ್ತದ ಇಲ್ಲಿ 3 ಭಾಗಿಸ್ತದ. ಹೌದಾ, ಇಲ್ಲಿ 4 ಅದ ಇಲ್ಲಿ 4 ಅದ, ಇಲ್ಲಿ 6 ಇಲ್ಲಿ 4 ಅದ ಇಲ್ಲಿ 4 ಇಲ್ಲ, ಇಲ್ಲಿ 6 ಅದ ಇಲ್ಲಿ 6 ಇಲ್ಲ, 12 ಅದ 12 ಇಲ್ಲ. ನೋಡ್ರಿ, 2 ಕಡೆ ಇರ್ಬೇಕಂತ ಆ 2 ಸಂಖ್ಯೆನ ಭಾಗಿಸ್ಬೇಕಂತ ದೊಡ್ಡದಾಗಿರ್ಬೇಕಂತ. 1 1 ಐತಿ, 3 3 ಐತಿ, ಇದ್ರೊಳಗೆ ದೊಡ್ಡದ ಯಾವ್ದು? 3. ಕ್ಲಿಯರ್. ಕೊಟ್ಟಂತ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಉತ್ತರ ಬರಾಕತೈತಿ ಅಂದ್ರೆ ನಾವೇನ್ ಕಂಡಿಡಿಬೇಕ? ಮಸವನ್ನ ಕಂಡಿಡಿಬೇಕ. ಆಲ್ರೆಡಿ ನಾವ್ ಹಿಂದಿನ ಕ್ಲಾಸ್ ಒಳಗ ನೀಟಾಗಿ ಅರ್ಥ ಮಾಡ್ಕೊಂಡೇವಿ. ಹೌದಾ. ನೋಡ್ರಿ, ಏನ್ ಕಂಡಿಡಿಬೇಕಂದಾಗ ನಾವ್ ಈ ಕ್ವಶನ್ ಒಳಗ ಮಸ ಕಂಡಿಡಿಬೇಕ. 438 ಮಸ ಮತ್ತು 438 ಮತ್ತು 606 ಮಸ ಕಂಡ್ಕೊಳ್ಳೋಣ. 438 ಸಮಸಂಖ್ಯೆ ಐತಿ, 2 ತಗೊಳ್ಳೋಣ. 2 2 4. ಹೌದಾ, 3ಕ್ಕಿಂತ ಚಿಕ್ಕದಿರೋದ 2 ಮೇಲೆ ಇರೋದು ಯಾವ್ದ? 2 1 2, 1 ಉಳಿತ 2 9 18. ನೆಕ್ಸ್ಟ್ ಇದು ಸಮಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ. ಹೌದಾ, ಇದು ಯಾವ ಮಗ್ಯಾಗ ಐತಿ? 3ರ ಮಗ್ಯಾಗ ಐತಿ. ಹೆಂಗ್ ಗೊತ್ತಾತ? 2 1 ಕೂಡಿಸಿರ 3, 2 1 ಕೂಡಿಸಿರ 3,
3 9 ಕೂಡಿಸಿ 12 12 3 ಮಗ್ಯಾಗ ಐತಿ ಅಂದ್ರೆ 219 3 ಮಗ್ಯಾಗ ಐತಿ ಅಂತ ಫಸ್ಟ್ ಕ್ಲಾಸ್ ಒಳಗೆ ನಾನು ಹೇಳಿದ್ದೆ. ಯಾವ ರೀತಿ 3 ಮಗ್ಯಾಗ ಐತಿ ಅನ್ನೋ ಚೆಕ್ ಮಾಡೋದಂತ ಫಸ್ಟ್ ಕ್ಲಾಸ್ ಒಳಗೆ ಹೇಳೀನಿ. ಯಾರು ನೋಡಿಲ್ಲಲ್ಲ ಫಸ್ಟ್ ಕ್ಲಾಸ್ ನೋಡ್ಕೊಂಡ್ ಬರ್ರಿ. ಇವಾಗ ಇದ 3 ಮಗ್ಯಾಗ ಐತಿ. 3 7 21 3 3 9 ಕ್ಲಿಯರ್. ನೆಕ್ಸ್ಟ್ 73 ಯಾವ ಮಗ್ಯಾಗದ? 73 ಯಾವ ಮಗ್ಯಾಗಿಲ್ಲ, 73 ಮಗ್ಯಾಗ ಮಾತ್ರ ಅದ. 73 ಒಂದೇ 73 ಕ್ಲಿಯರ್. ನೀಟಾಗಿ ಅರ್ಥ ಆಯ್ತು ಅನ್ಕೋತಾನೆ. 438 438 ಯಾವ ರೀತಿ ಬರಿಬೋದ? 2 ಗುಣಾಕಾರ 3 ಗುಣಾಕಾರ 73 ಅಂತ ಬರಿಬೋದ. ಹೌದಾ? ಹಂಗ 606 ಮಾಡ್ಕೊಳ್ಳೋಣ. 606 ಸಮ ಸಂಖ್ಯೆ ಐತಿ. 2 3 6 0 ಕೊಡೋಣ. 2 3 6 ಇದ 3 ಮಗ್ಯಾಗ ಐತಿ. 3 1 3 0 0 ಹಂಗ 3 1 3 101 ಇದು ಯಾವ ಮಗ್ಯಾಗ ಐತಿ? 101 ಯಾವ ಮಗ್ಯಾಗದ? 2 ಮಗ್ಯಾಗಿಲ್ಲ, 3 ಮಗ್ಯಾಗ ಇಲ್ಲ. ನೆಕ್ಸ್ಟ್ 7 ಮಗ್ಯಾಗ ಐತಿ. 7 ಮಗ್ಯಾಗ 7 1 7 7 1 7 31 ಇಲ್ಲ. 101 ಅನ್ನೋದು 101 ಮಗ್ಯಾಗ ಮಾತ್ರ ಅದು. ಕ್ಲಿಯರ್. 606 ಯಾವ ರೀತಿ ಬರಿಬೋದ? 2 ಗುಣಾಕಾರ 3 ಗುಣಾಕಾರ 101 ಅಂತ ಬರಿಬೋದ. ಕ್ಲಿಯರ್. ನೆಕ್ಸ್ಟ್ 2 3 6 2 3 2 ಎಷ್ಟು ಬಂದಾವ? 1 ಬಂದದ. ಕ್ಲಿಯರ್. 3 ಎಷ್ಟು ಬಂದದ? 1 ಬಂದದ. 101 ಅನ್ನೋದು ಎಷ್ಟು ಬಂದದ? 1 ಬಂದದ. ಹಂಗ ಇಲ್ಲಿ 2 ಅನ್ನೋದು 1 ಬಂದದ, 3 ಅನ್ನೋದು 1 ಬಂದದ, ಜೊತೆಗೆ 73 ಅನ್ನೋದು 1 ಬಂದದ. ಇವಾಗ 2 ಕುರ್ದು ಏನ್ ಕಂಡಿಬೇಕು ನಾನು? 2 ಸಂಖ್ಯೆನ ಭಾಗಿಸುವಂತ ಸಂಖ್ಯೆ ಯಾವಾಗಿದ್ರು ಕೊಟ್ಟಂತ ಸಂಖ್ಯೆಗಿಂತ ಚಿಕ್ಕದಾಗಿರತ್ತ. ಆದ್ರಿಂದ ನೀವು ಇಲ್ಲೇ ಮಸ ಕಂಡಿಬೇಕ. ಮಸ ಕಂಡುಕೊಳ್ಳೋಣ. ಮಸ ಹೆಂಗ್ ಕಂಡಿಯೋದ? 2 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ಹೌದಾ? ಇಲ್ಲಿ ನೋಡ್ರಿ, ಡೈರೆಕ್ಟ್ ಇಲ್ಲೇ ಬರಿತೀನಿ. ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 73 ಐತಿ, ಇಲ್ಲಿ 73 ಇಲ್ಲ. 73 0 ಅಂತ ಬರೀರಿ. ಡೈರೆಕ್ಟ್ ಬರೀತಾನೆ. ನೆಕ್ಸ್ಟ್ ಇಲ್ಲಿ 2 ಐತಿ, ಅಲ್ಲಿ 2 ಐತಿ, ಇಲ್ಲಿ 3 ಐತಿ, ಅಲ್ಲಿ 3 ಐತಿ, ಇಲ್ಲಿ 101 ಐತಿ, ಅಲ್ಲಿ 101 ಇಲ್ಲ. 101 0 ಅಂತ ಬರ್ಕೋಣ. ಕ್ಲಿಯರ್. ಇವಾಗ ಮಸ ಅಂದ್ರೆ ಹೆಂಗ್ ಕಂಡ್ಕೋಬೇಕ? ಚಿಕ್ಕದಿರ್ಬೇಕ. 2 ಸಣ್ಣದು, 2 1 2 ಕಡೆ ಸೇಮ್ ಅದಾವ. 2 1 ಸಣ್ಣದು. ಕ್ಲಿಯರ್. 3 1 ಸಣ್ಣದೆ, 3 1 2 ಕಡೆ ಸೇಮ್ ಐತಿ. ಒಂದು ತಗೊಳ್ರಿ. 73 1 ಸಣ್ಣದೆ, 73 0 ಸಣ್ಣದು. 73 0 ಸಣ್ಣದು ಇಂಟು 101 0 ಸಂದೆ, 101 1 ಸಂದು, 101 0 ಸಂದು. 2 1 ಅಂದ್ರೆ 2, 3 1 ಅಂದ್ರೆ 3. ಯಾವುದೇ ಸಂಖ್ಯೆ ಘಾತ 0 ಐತೆ ಅಂದ್ರೆ ಬೆಲೆ ಎಷ್ಟ? 1. 101 0 ಅಂದ್ರೆ ಬೆಲೆ ಎಷ್ಟ? 1. 2 3 6. 2 ಸಂಖ್ಯೆಯನ್ನ ನಿಶೇಷವಾಗಿ ಭಾಗಿಸುವ ಅಂತ ಅತ್ಯಂತ ದೊಡ್ಡ ಸಂಖ್ಯೆ 6 ನೋಡ್ರಿ. ಆದ್ರಿಂದ ಸೆಂಟೆನ್ಸ್ ಒಳಗೆ ಬರೀರಿ. ಆದ್ರಿಂದ 438 ಮತ್ತು 606 ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದ? 6. ಕ್ಲಿಯರ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ 43ನೇ ಕ್ವಶನ್ ಕೇಳ್ಯಾನ. ಹೌದಾ? ಆಲ್ರೆಡಿ ನಾನು ಪಾರ್ಟ್ 4 ಒಳಗ ಕಲಿಸಿದ್ದೆ. √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಇದೇ ಟೈಪ್ ಕ್ವಶನ್ ತಗೊಂಡಿದ್ದೆ. ನೀಟಾಗಿ ಅರ್ಥ ಮಾಡಿಸಿದ್ದೆ. ಒಂದು ಪ್ರಾಬ್ಲಮ್ ನಾನು ತಿಳಿಸ್ತಾನೆ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನಿಮಗೆ ಕೊಡ್ತಾನೆ ನೋಡ್ರಿ. ಏನ್ ಕ್ವಶನ್ ಕೇಳ್ಯಾನ? √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕ್ವಶನ್ ಕೇಳ್ಯಾನ. ನಾವೇನ್ ಅನ್ಕೋಬೇಕು? ಅದೊಂದ ಭಾಗಲಬ್ಧ ಸಂಖ್ಯೆ ಅಂತ ಅನ್ಕೋಬೇಕ. ಕ್ಲಿಯರ್. ಫಸ್ಟ್ ಅನ್ಕೊಳ್ಳೋಣ. √3 + 5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ನೀಟಾಗಿ ಅರ್ಥ ಮಾಡ್ಕೊಂಡೇವ್ ನಾವು ಹಿಂದಿನ ಕ್ಲಾಸ್ ಒಳಗ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಕ್ಲಿಯರ್. ಇದೊಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಯಾವ ರೂಪದಾಗ ಇರ್ತದ? ಪಿ ಭಾಗಿಸು ಕ್ಯೂ ರೂಪದಾಗ ಇರ್ತದ. ಪಿ ಕ್ಯೂ ಪೂರ್ಣಾಂಕಗಳಾಗಿರ್ತಾವ. ಕ್ಯೂ ಅನ್ನೋದ
0 ಆಗಿರಂಗಿಲ್ಲ. ಜೊತೆಗೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕ. ಹೌದಾ? √3 + 5 = ಪಿ ಭಾಗಿಸು ಕ್ಯೂ ರೂಪದಾಗ ಇರ್ತದ. ಪಿ ಮತ್ತು ಕ್ಯೂ ಏನಾಗಿರ್ಬೇಕ? ಪೂರ್ಣಾಂಕಗಳಾಗಿರ್ಬೇಕ. ಕ್ಯೂ ಅನ್ನೋದ 0 ಆಗಿರ್ಬಾರ್ದ. ಜೊತೆಗೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಸಹ ಅವಿಭಾಜ್ಯ ಸಂಖ್ಯೆಗಳು. ಕ್ಲಿಯರ್? ನೋಡ್ರಿ ಇನ್ನೊಂದ್ಸಾರಿ, ಇದೊಂದು ಭಾಗಲಬ್ಧ ಸಂಖ್ಯೆ ಅನ್ಕೊಂಡಿದ್ದಕ್ಕ ಪಿ ಭಾಗಿಸು ಕ್ಯೂ ರೂಪದಾಗ ಪಿ ಕ್ಯೂ ಬಗ್ಗೆ ಹಿಂಗ್ ಇಷ್ಟು ಬರಿಬೇಕ. ಕ್ಲಿಯರ್? ಆಲ್ರೆಡಿ ನಮ್ಮ ಪಾರ್ಟ್ 4 ಒಳಗ ಕಲ್ಕೊಂಡೇವಿ, ಪಾರ್ಟ್ 5 ಒಳಗೂ ಕಲ್ಕೊಂಡೇವಿ. ನೆಕ್ಸ್ಟ್ ಆಮೇಲೆ ರೂಟ್ ಇರೋ ಸಂಖ್ಯೆನ ಒಂದ್ ಕಡೆ ಇಟ್ಕೊಳ್ರಿ, ಇನ್ನೊಂದ್ ಸಂಖ್ಯೆನ ಆ ಸರಿ ಕಳಿಸ್ರಿ. ರೂಟ್ ಇರೋ ಸಂಖ್ಯೆ ಎಡಭಾಗದ ಇರ್ತದ, ಹಂಗ ಬರ್ಕೋಣ. = ಪಿ ಭಾಗಿಸು ಕ್ಯೂ +5 ಈಚ್ ಕಡೆ ಬಂದ್ರೆ -5. ಇಲ್ಲಿ ಏನಿಲ್ಲ ಏನಿರುತ್ತ? 1 ಇರತ್ತ. ಹೌದಾ? √3 = ಕ್ಯೂ ಒಂದ್ಲೆ ಕ್ಯೂ, ನೆಕ್ಸ್ಟ್ ಒಂದು ಪಿಲೆ ಪಿ, ಕ್ಯೂ ಗುಣಾಕಾರ 5 ಅಂದ್ರೆ 5 ಕ್ಯೂ. ಇದೊಂದು ಆಲ್ರೆಡಿ ನಾವು ಅಭಾಗಲಬ್ಧ ಅಂತ ಸಾಧಿಸೇವಿ. ಹೌದಾ? ಇದೊಂದ ಭಾಗಲಬ್ಧ ಸಂಖ್ಯೆ ಐತಿ. ಯಾಕ? ಪಿ ಮತ್ತು ಕ್ಯೂ ಪೂರ್ಣಾಂಕಗಳಂತ ಇಲ್ಲಿ ಯಾವ ಬೆಲೆ ಹಾಕಿರು ನೀವು, ಇದೊಂದು ಭಾಗಲಬ್ಧ ಸಂಖ್ಯೆ ಆಗೈತಿ. ಆದ್ರಿಂದ ಪಿ - 5q ಭಾಗಿಸು ಕ್ಯೂ ಒಂದು ಯಾವ ಸಂಖ್ಯೆ ಇದೆ? ಭಾಗಲಬ್ಧ ಸಂಖ್ಯೆ ಇದೆ. ಭಾಗಲಬ್ಧ ಸಂಖ್ಯೆ. ಕ್ಲಿಯರ್? √3 ಒಂದು ಆಲ್ರೆಡಿ ನಾವು ಸಾಧಿಸೇವಿ. √3 ಒಂದು ಅಭಾಗಲಬ್ಧ ಸಂಖ್ಯೆ, ಇದನ್ನ ಸಾಧಿಸೇವ ನಾವು. ಕ್ಲಿಯರ್? ನೆಕ್ಸ್ಟ್ ಇದೊಂದು ಅಭಾಗಲಬ್ಧ ಸಂಖ್ಯೆ ಆಯ್ತು, ಇದೊಂದು ಭಾಗಲಬ್ಧ ಸಂಖ್ಯೆ ಆಯ್ತು. ನೋಡ್ರಿ ಇಲ್ಲಿ ಸಮಚಿಹ್ನೆ ಐತಿ. ಇಲ್ಲಿ ಭಾಗಲಬ್ಧ ಸಂಖ್ಯೆ ಬಂದ್ರೆ ಇಲ್ಲಿಯೂ ಭಾಗಲಬ್ಧ ಸಂಖ್ಯೆ ಬರ್ಬೇಕ. ಇಲ್ಲಿ ಭಾಗಲಬ್ಧ ಸಂಖ್ಯೆ ಬಂದ್ರೆ ಆ ಸೈಡ್ ಭಾಗಲಬ್ಧ ಸಂಖ್ಯೆ ಬರ್ಬೇಕು. ಆದ್ರೆ ಒಂದ್ ಕಡೆ ಭಾಗಲಬ್ಧ ಬರತೈತಿ, ಇನ್ನೊಂದು ಅಭಾಗಲಬ್ಧ ಬರತೈತಿ. ಆದ್ರಿಂದ ಇದು ವೈರುಧ್ಯವನ್ನು ಉಂಟು ಮಾಡಕತೈತಿ. ಇದು ವೈರುಧ್ಯವನ್ನು ಉಂಟು ಮಾಡುತ್ತದೆ. ವೈರುಧ್ಯವನ್ನುಂಟು ಮಾಡುತ್ತದೆ. ಕ್ಲಿಯರ್? ನೆಕ್ಸ್ಟ್ ನಮ್ಮ ಊಹೆ ತಪ್ಪು. ಹೌದಾ? ನಮ್ಮ ಊಹೆ ತಪ್ಪಾದ. ನಾವು ಭಾಗಲಬ್ಧ ಅನ್ಕೊಂಡಿದ್ವಿ, ಅದೇನಾತ? ಅಭಾಗಲಬ್ಧ ಆತ. ಆದ್ರಿಂದ √3 + 5 ಒಂದು ಅಭಾಗಲಬ್ಧ ಸಂಖ್ಯೆ. ಕ್ಲಿಯರ್? ಇಷ್ಟು ಬರೀಬೇಕು ನೋಡ್ರಿ. ಆಲ್ರೆಡಿ ನಾನು 3 ರಿಂದ 4 ಪ್ರಾಬ್ಲಮ್ಸ್ ಅನ್ನ ತಗೊಂಡೆ ಪಾರ್ಟ್ 4 ಒಳಗ ಕಲಿಸೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ 44th ಕ್ವಶನ್. √5 - 7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ಯಾನ. ಫಸ್ಟ್ ಏನ್ ಅನ್ಕೋಬೇಕು ನಾವ? ಇದೊಂದು ಭಾಗಲಬ್ಧ ಅನ್ಕೋಬೇಕ. ಹೌದಾ? √5 - 7 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಕ್ಲಿಯರ್? ಇದೊಂದು ಭಾಗಲಬ್ಧ ಸಂಖ್ಯೆ ಆದ್ರೆ ಯಾರ ರೂಪದಾಗ ಇರ್ತದ? ಪಿ ಭಾಗಿಸು ಕ್ಯೂ ರೂಪದಾಗ ಇರ್ತೈತಿ. √5 - 7 = ಪಿ ಭಾಗಿಸು ಕ್ಯೂ. ಹೌದಾ? ಪಿ ಮತ್ತು ಕ್ಯೂ ಏನಾಗಿರ್ಬೇಕ? ಪೂರ್ಣಾಂಕಗಳಾಗಿರ್ಬೇಕ. ಜೊತೆಗೆ ಕ್ಯೂ ಅನ್ನೋದ 0 ಆಗಿರ್ಬಾರ್ದ. ಮತ್ತ ಪಿ ಮತ್ತು ಕ್ಯೂಗಳು ಏನಾಗಿರ್ಬೇಕ? ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕ. ಸಹ ಅವಿಭಾಜ್ಯ ಸಂಖ್ಯೆಗಳು. ಕ್ಲಿಯರ್? ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕ. ಆಮೇಲೆ √5 - 7 = ಪಿ ಭಾಗಿಸು ಕ್ಯೂ ಬಂತ. ರೂಟ್ ಇರೋ ನಂಬರ್ ನಾವು ಒಂದ್ ಕಡೆ ಇಟ್ಕೊಳ್ರಿ. √5 = ಪಿ ಭಾಗಿಸು ಕ್ಯೂ ಬಲಭಾಗದೊಳಗೆ ಹಂಗ ಇರ್ಲಿ. -7 ಕಡೆ ಬಂದ್ರೆ +7. ಇಲ್ಲಿ ಏನಿಲ್ಲ ಅಂದ್ರೆ 1 ಇರತ್ತೆ. √5 = ಕ್ಯೂ ಒಂದೇ ಕ್ಯೂ, 1 ಗುಣಾಕಾರ ಪಿ ಅಂದ್ರೆ ಪಿ, ನೆಕ್ಸ್ಟ್ ಕ್ಯೂ ಗುಣಾಕಾರ 7 ಅಂದ್ರೆ 7q. ಹೌದಾ? ಇದೊಂದು ಅಭಾಗಲಬ್ಧ ಅಂತ ಆಲ್ರೆಡಿ ನಾವು ಸಾಧಿಸೇವಿ. ಇದೊಂದು ಭಾಗಲಬ್ಧ ಸಂಖ್ಯೆ ಬಂತ. ಇದೇನ್ ಮಾಡ್ತದ? ವೈರುಧ್ಯವನ್ನು ಉಂಟು ಮಾಡ್ತದ. ನಮ್ಮ ಊಹೆ
ತಪ್ಪು. ಆದ್ದರಿಂದ √5 - 7 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕ. ಫಸ್ಟ್ ಏನ್ ಬರಿತೀರಿ? √5 ಒಂದು ಅಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ p + 7q / q ಒಂದು ಯಾವ ಸಂಖ್ಯೆ ಇದೆ? ಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ. ಹೌದಾ? ಒಂದು ಭಾಗಲಬ್ಧ ಬಂತ, ಇನ್ನೊಂದೇನ್ ಬಂತ? ಅಭಾಗಲಬ್ಧ ಬಂತ. ಆದ್ರಿಂದ ಇದೇನ್ ಮಾಡಾಕತ್ತಿ? ವೈರುಧ್ಯವನ್ನು ಉಂಟು ಮಾಡಾಕತ್ತಿ. ಇದು ವೈರುಧ್ಯವನ್ನು ಉಂಟು ಮಾಡುತ್ತದೆ. ವೈರುಧ್ಯವನ್ನುಂಟು ಮಾಡುತ್ತದೆ. ಕ್ಲಿಯರ್? ಆದ್ದರಿಂದ ಏನಾತ? ನಮ್ಮ ಊಹೆ ತಪ್ಪು. ಲಾಸ್ಟ್ಗೆ ಸೆಂಟೆನ್ಸ್ ಒಳಗೆ ಬರೀರಿ. ಆದ್ರಿಂದ √5 - 7 ಒಂದು ಅಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, 45th ಕ್ವಶನ್. 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ಯಾನ. ಕ್ಲಿಯರ್? ಏನ? 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ಯಾನ. ಹೌದಾ? ಇದನ್ನ ನೀವು ಮಾಡ್ತೀರೇನೋ? ಈಸಿ ಐತಿ, ಮಾಡ್ರಿ. ಸ್ವಲ್ಪನ ಮಾಡ್ತಾ ನೋಡ್ರಿ. ಹಂಗಾರೆ 2 + √5 ಒಂದು 2 + √5 ಒಂದು ಯಾವ ಸಂಖ್ಯೆ ಆಗಿರಲಿ? ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಕ್ಲಿಯರ್? ಆಮೇಲೆ ಭಾಗಲಬ್ಧ ಸಂಖ್ಯೆ ಆದ್ರೆ ಏನ? 2 + √5 ಅನ್ನೋದು ಯಾವ ರೂಪದಾಗಿರ್ತದ? 2 + √5 ಅನ್ನೋದ p / q ರೂಪದಾಗಿರ್ತೈತಿ. ಹೌದಾ? p ಮತ್ತು q ಏನಾಗಿರ್ಬೇಕ? ಪೂರ್ಣಾಂಕಗಳಾಗಿರ್ಬೇಕ. q ಅನ್ನೋದು ಏನಾಗಿರ್ಬಾರ್ದ? 0 ಆಗಿರ್ಬಾರ್ದ. ಜೊತೆಗೆ p ಮತ್ತು q ಗಳು ಏನಾಗಿರ್ಬೇಕ? p ಮತ್ತು q ಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕ. ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರ್ಬೇಕು. ಕ್ಲಿಯರ್? ನೆಕ್ಸ್ಟ್ 2 ಅಷ್ಟೇ = ರೂಟ್ ಇರೋ ನಂಬರ್ ಒಂದ್ ಕಡೆ ಇಟ್ಕೊಳ್ರಿ. √5 ಇಲ್ಲೇ ಇರಲಿ. p / q ಬಲಭಾಗದ ಹಂಗ ಇರಲಿ. +2 ಈ ಕಡೆ ಬಂದ್ರೆ -2. ಇಲ್ಲಿ ಏನಿಲ್ಲ ಅಂದ್ರೆ 1 ಇರತ್ತ. ಹೌದಾ? √5 q ಒಂದೇ q, ಒಂದು ಗುಣಾಕಾರ p, ಒಂದು ಗುಣಾಕಾರ q ಗುಣಾಕಾರ 2 q. ಹೌದಾ? ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀರಿ. ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಬರೀರಿ. ಒಂದು ಅಭಾಗಲಬ್ಧ ಬಂತ, ಇನ್ನೊಂದು ಭಾಗಲಬ್ಧ ಬಂತ. ಹೌದಾ? ಇದು ಏನ್ ಮಾಡಕತ್ತದ? ವೈರುಧ್ಯವನ್ನು ಉಂಟು ಮಾಡಕತ್ತದ. ಆದ್ದರಿಂದ ನಮ್ಮ ಊಹೆ ತಪ್ಪು. ಆಮೇಲೆ 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀರಿ. ಕ್ಲಿಯರ್? ಆಲ್ರೆಡಿ ನಾವ ಬಹಳಷ್ಟು ಪ್ರಾಬ್ಲಮ್ಸ್ ಅನ್ನ ಈ ರೀತಿ ಮಾಡೇವಿ. ಹೌದಾ? ನೀವು ಬರಿತೀರಿ ಅನ್ಕೊಂಡಾನೆ, ಬರೀರಿ. ಈಸಿ ಅದ. ನೆಕ್ಸ್ಟ್ ಕ್ವಶನ್ ನೋಡೋಣ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಬರಿತೀರಿ. ಫಸ್ಟ್ ಭಾಗಲಬ್ಧ ಅಂತ ಅನ್ಕೊಳ್ರಿ. ಆಮೇಲೆ p / q ರೂಪದ ಬರ್ಕೊಳ್ರಿ. p q ಬಗ್ಗೆ ಬರೀರಿ. ಆಮೇಲೆ 6 ಅನ್ನೋನ ಆ ಸೈಡ್ ಕಳಿಸ್ರಿ. √2ನ ಈ ಕಡೆ ಬರ್ಕೊಳ್ರಿ. √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ. ಆ ಸೈಡ್ ಇರೋ ನಂಬರ್ ಭಾಗಲಬ್ಧ ಸಂಖ್ಯೆ ಆಗೈತಿ. ಇದನ್ನ ವೈರುಧ್ಯವನ್ನು ಉಂಟು ಮಾಡ್ತದ. ನಮ್ಮ ಊಹೆ ತಪ್ಪು. ಆದ್ದರಿಂದ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀರಿ. ಕ್ಲಿಯರ್? ಬರೀಬಹುದಾ? ಸೇಮ್ ಕ್ವಶನ್ ಐತಿ. ಇದನ್ನ ನೀವು ಮಾಡ್ರಿ. ನೆಕ್ಸ್ಟ್ ಕ್ವಶನ್, 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ ಮೈನಸ್ ಮಾತು ನೋಡ್ರಿ. ಇದನ್ನ ಹೇಳ್ಕೊಡ್ತೇನೆ ನೋಡ್ರಿ ಇನ್ನೊಂದ್ಸಾರಿ. 5 - √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಕ್ಲಿಯರ್? ಭಾಗಲಬ್ಧ ಸಂಖ್ಯೆ ಆದ್ರೆ ಯಾವ ರೂಪದಾಗಿರ್ತದ? ಭಾಗಲಬ್ಧ ಸಂಖ್ಯೆ ಆದ್ರೆ ಯಾವ ರೂಪದಾಗಿರ್ತದ? p / q ರೂಪದಾಗಿರ್ತದ. ಹೌದಾ? p q ಗಳು ಏನಾಗಿರ್ಬೇಕ? ಪೂರ್ಣಾಂಕಗಳಾಗಿರ್ಬೇಕ. q ಅನ್ನೋದ 0 ಆಗಿರಬಾರ್ದ. ಜೊತೆಗೆ p ಮತ್ತು q ಗಳು
ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಸಹ ಅವಿಭಾಜ್ಯ ಸಂಖ್ಯೆಗಳು, ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಇದು ಪಿ ಭಾಗಿಸು ಕ್ಯೂ ರೂಪದಾಗ ಐತಿ. ಆಮೇಲೆ ಏನ್ ಹೇಳಿದ್ದೆ ನಾನು, ರೂಟ್ ಇರೋ ನಂಬರ್ ಅನ್ನ ಒಂದ್ ಕಡೆ ಇಟ್ಕೊಳ್ರಿ, ಆಮೇಲೆ ಇನ್ನೊಂದ್ ಸಂಖ್ಯೆನ ಇನ್ನೊಂದ್ ಕಡೆ ಇಟ್ಕೊಳ್ರಿ. ಅವಾಗ ನೋಡ್ರಿ, ರೂಟ್ ಇರೋ ನಂಬರಿಗೆ ಹಿಂದಿನ ಪ್ರಾಬ್ಲಮ್ಸ್ ಒಳಗ ಪ್ಲಸ್ ಬಂದಿದ್ದು, ಇವಾಗ ರೂಟ್ ಇರೋ ನಂಬರ್ಗೆ ಇವಾಗ ಮೈನಸ್ ಬಂದದ. ಯಾವಾಗ ಮೈನಸ್ ಬರ್ತದಲ್ಲ ಅವಾಗ ರೂಟ್ ಇರೋ ನಂಬರ್ ಅನ್ನ ಬಲಭಾಗ ಕಳಿಸ್ರಿ, ಈ ಪಿ ಭಾಗಿಸು ಕ್ಯೂ ಅನ್ನ ಎಡಭಾಗ ಕಳಿಸ್ರಿ. ನೋಡ್ರಿ, ಯಾವಾಗ ಅಂದ್ರ ರೂಟ್ ಒಳಗಿರೋ ನಂಬರಿಗೆ ಮೈನಸ್ ಬಂದಾಗ ಇದನ್ನ ಈ ಸೈಡ್ ಕಳಿಸ್ರಿ, ಇದನ್ನ ಆ ಸೈಡ್ ಕಳಿಸ್ರಿ. ಹೌದಾ? ಯಾವಾಗ ಹಿಂಗ್ ಮಾಡ್ಬೇಕ? ರೂಟ್ ಇರೋ ನಂಬರ್ಗೆ ಮೈನಸ್ ಬಂದಾಗ. ಈಗ ನೋಡ್ರಿ, 5 ಹಂಗ ಬರ್ಕೋತೇನಿ. ಪಿ ಪ್ಲಸ್ ಪಿ ಭಾಗಿಸು ಕ್ಯೂ ಈ ಸೈಡ್ ಬಂದ್ರೆ ಮೈನಸ್ ಪಿ ಭಾಗಿಸು ಕ್ಯೂ ಆಕೈತಿ. ಮೈನಸ್ ರೂಟ್ 3 ಈ ಸೈಡ್ ಬಂದ್ರೆ ಪ್ಲಸ್ ರೂಟ್ 3 ಆಕೈತಿ. ಇದನ್ನ ಈ ಸೈಡ್ ಕರ್ಕೊಂಡ್ ಬಂದೆ, ಇದನ್ನ ಈ ಸೈಡ್ ಕರ್ಕೊಂಡ್ ಬಂದೆ. ಯಾವಾಗ ಹಿಂಗ್ ಮಾಡ್ಬೇಕು ನೀವು? ರೂಟ್ ಇರೋ ನಂಬರ್ಗೆ ಮೈನಸ್ ಇತ್ತಂದ್ರ ಈ ರೀತಿ ಮಾಡ್ಬೇಕ. ಇವಾಗ ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರತ್, ಕ್ಯೂ ಒಂದ್ಲೆ ಕ್ಯೂ. ನೆಕ್ಸ್ಟ್ ಕ್ಯೂ ಗುಣಾಕಾರ 5 ಕ್ಯೂ ಮೈನಸ್ 1 ಗುಣಾಕಾರ ಪಿ, ಪಿ ಈಸ್ ಈಕ್ವಲ್ ಟು ರೂಟ್ 3. ಇವಾಗ 5q ಮೈನಸ್ ಪಿ ಭಾಗಿಸು ಕ್ಯೂ, ಇದು ಯಾವ ಸಂಖ್ಯೆ ಆತ? ಇದೊಂದ ಭಾಗಲಬ್ಧ ಸಂಖ್ಯೆ ಆತ. ಒಂದು ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ರೂಟ್ 3 ಒಂದ್ ಯಾವ ಸಂಖ್ಯೆ ಇದೆ? ಅಭಾಗಲಬ್ಧ ಸಂಖ್ಯೆ. ನಾವು ಆಲ್ರೆಡಿ ಸಾಧಿಸಿಬಿಟ್ಟೇವೆ ಇದನ್ನ. ಅಭಾಗಲಬ್ಧ ಸಂಖ್ಯೆ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಏನ್ ಬರ್ಬೇಕಾ? ಒಂದು ಭಾಗಲಬ್ಧ ಸಂಖ್ಯೆ ಬಂತು, ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಆತ. ನಮ್ಮ ಊಹೆ ತಪ್ಪು, ಇದು ವೈರುಧ್ಯವನ್ನು ಉಂಟು ಮಾಡುತ್ತದೆ ಅಂತ ಬರಿಬೇಕಾ. ನೆಕ್ಸ್ಟ್ 5 ಮೈನಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಬರಿಬೇಕು. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನ ನೀವು ಬರೀತಿರಲ್ಲ. ನೆಕ್ಸ್ಟ್ ಕ್ವಶನ್ ನಾ ಹೋಗ್ಲಿ. ಓಕೆ, ನಾ ಹೋಗ್ತೇನೆ ನೋಡ್ರಿ. ನೆಕ್ಸ್ಟ್ ಕ್ವಶನ್, 3 ಪ್ಲಸ್ 2 ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಾನ. ಫಸ್ಟ್ ನೀವ್ ಏನ್ ಅನ್ಕೋತೀರಿ? 3 ಪ್ಲಸ್ 2 ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಕ್ಲಿಯರ್? ಇದು ಭಾಗಲಬ್ಧ ಸಂಖ್ಯೆ ಆದ್ರೆ ಯಾವ ರೂಪದಾಗಿರ್ತದ? ಪಿ ಭಾಗಿಸು ಕ್ಯೂ ರೂಪದಾಗಿರ್ತದ. ಹೌದಾ? ಪಿ ಕ್ಯೂ ಏನಾಗಿರ್ಬೇಕ? ಪೂರ್ಣಾಂಕಗಳಾಗಿರ್ಬೇಕ. ಕ್ಯೂ ಏನಾಗಿರ್ಬಾರ್ದ? 0 ಆಗಿರ್ಬಾರ್ದ. ಜೊತೆಗೆ ಪಿ ಮತ್ತು ಕ್ಯೂಗಳು ಏನಾಗಿರ್ಬೇಕ? ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕ. ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ರೂಟ್ ಇರೋ ನಂಬರ್ ಈಗ ಪ್ಲಸ್ ಬಂದದ ಅಂದ್ರೆ ರೂಟ್ ಇರೋ ನಂಬರ್ ನ ಇಲ್ಲಿ ಇಟ್ಕೊಳ್ರಿ. ಒಂದ್ ವೇಳೆ ಮೈನಸ್ ಬಂತಂದ್ರೆ ಆ ರೂಟ್ ಇರೋ ನಂಬರ್ ಅನ್ನ ಬಲವಾಗಿ ಕಳಿಸಿದ್ವಿ. ಇವಾಗ 2 ಇಂಟು ರೂಟ್ 5 ಇಲ್ಲೇ ಇರ್ಲಿ, ಪಿ ಭಾಗಿಸು ಕ್ಯೂ ಇಲ್ಲೇ ಇರ್ಲಿ, ಪ್ಲಸ್ 3 ಈ ಸೈಡ್ ಬಂದ್ರೆ ಮೈನಸ್ 3 ಆಗತ್ತ. ಇಲ್ಲಿ ಏನಿಲ್ಲ ಅಂದ್ರೆ 2 ಇಂಟು ರೂಟ್ 5 ಈಸ್ ಈಕ್ವಲ್ ಟು ಕ್ಯೂ ಒಂದ್ಲೆ ಕ್ಯೂ, ಒಂದು ಗುಣಾಕಾರ ಪಿ. ನೆಕ್ಸ್ಟ್ ಕ್ಯೂ ಗುಣಾಕಾರ 3 ಕ್ಯೂ. ಆಮೇಲೆ ರೂಟ್ 5 ಅಷ್ಟೇ ಎಡಭಾಗದೊಳಗಿರ್ಬೇಕ. ಜೊತೆಗೆ 2 ಐತಿ. 2 ಯಾವ ಸಂಬಂಧ ಐತಿ? ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಭಾಗಾಕಾರ ಆಗತ್ತ. ಒಂದ್ ವೇಳೆ ನೀವು ಎರಡನ್ನ ಈ ಸೈಡ್ ಕರ್ಕೊಂಡ್ ಬರ್ರಿ ಅಂತಂದ್ರೆ ಇಲ್ಲಿ ಬರತ್ತ. ರೂಟ್ 5 ಈಸ್ ಈಕ್ವಲ್ ಟು ಪಿ ಮೈನಸ್ 3 ಕ್ಯೂ ಭಾಗಿಸು ಕ್ಯೂ. ಹಂಗ ಬರ್ಕೋಣ. ಗುಣಾಕಾರ 2 ಈ ಸೈಡ್ ಬಂದ್ರೆ ಏನತ್ತ? ಭಾಗಾಕಾರ 2 ಆತ. ನೋಡ್ರಿ, ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ, ಇದೊಂದ ಭಾಗಲಬ್ಧ ಸಂಖ್ಯೆ. ಏನ? ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ. ನಾವು ಸಾಧಿಸೇವಿದನ ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಪಿ ಮೈನಸ್ 3 ಕ್ಯೂ ಡಿವೈಡೆಡ್ ಬೈ 2 ಕ್ಯೂ. ಇದ್ಯಾ ಸಂಖ್ಯೆ? ಭಾಗಲಬ್ಧ ಸಂಖ್ಯೆ. ಒಂದು ಭಾಗಲಬ್ಧ ಸಂಖ್ಯೆ.
ಕ್ಲಿಯರ್. ಒಂದು ಅಭಾಗಲಬ್ಧ ಒಂದು ಸಂಖ್ಯೆ ಬಂತ, ಇನ್ನೊಂದು ಭಾಗಲಬ್ಧ ಸಂಖ್ಯೆ ಬಂತ, ಆದ್ರಿಂದ ಇದು ವೈರುಧ್ಯವನ್ನು ಉಂಟು ಮಾಡುತ್ತದೆ. ನಮ್ಮ ಊಹೆ ತಪ್ಪು. ಆದ್ರಿಂದ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀರಿ. ನೆಕ್ಸ್ಟ್ 3 ಸ್ಟೆಪ್ಸ್ ನೀವು ಬರಿತೀರಿ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್, 2 × √3 - 4 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಫಸ್ಟ್ ಏನ್ ಅನ್ಕೊಳ್ಳೋಣ, ಅದೊಂದು ಭಾಗಲಬ್ಧ ಸಂಖ್ಯೆ ಅನ್ಕೊಳ್ಳೋಣ. 2 × √3 - 4 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಕ್ಲಿಯರ್. ನೆಕ್ಸ್ಟ್ ಇದು ಯಾವ ರೂಪದಾಗಿರ್ತದ, P/Q ರೂಪದಾಗಿರ್ತದ. ಹೌದಾ, PQ ಏನಾಗಿರ್ಬೇಕ, ಪೂರ್ಣಾಂಕಗಳಾಗಿರ್ಬೇಕ. ಜೊತೆಗೆ Q ಏನಾಗಿರ್ಬಾರ್ದ, 0 ಆಗಿರ್ಬಾರ್ದ. ಆಮೇಲೆ P ಮತ್ತು Qಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಸಹ ಅವಿಭಾಜ್ಯ ಸಂಖ್ಯೆಗಳು. ಕ್ಲಿಯರ್. ಆಮೇಲೆ ನೋಡ್ರಿ, ರೂಟ್ ಇರೋ ನಂಬರ್ ಯಾವಾಗ್ಲಾದ್ರೂ ಮೈನಸ್ ಬಂತಂದ್ರೆ ಮಾತ್ರ ಆಸೆ ಕಳಿಸ್ರಿ. ಇಲ್ಲೇ ಏನು ಕೊಟ್ಟಿಲ್ಲ ಅಂದ್ರೆ ಪ್ಲಸ್ ಇರತ್ತ, ಪ್ಲಸ್ ಐತಿ, ಅದ್ರ ಸಂಬಂಧ ನೀವು ರೂಟ್ ಇರೋ ನಂಬರ್ ಅನ್ನ ಇಲ್ಲೇ ಇಟ್ಕೊಳ್ರಿ. ಮೈನಸ್ ಬಂದಾಗ ಮಾತ್ರ ಆನ್ಸರ್ ಕಳಿಸ್ರಿ. = P/Q ಹಂಗ ಬರ್ಕೊಳ್ಳೋಣ. -4 ಈ ಸೈಡ್ ಬಂದ್ರೆ +4. ಕ್ಲಿಯರ್. ಕೆಳಗೆ ಏನಿಲ್ಲ ಅಂದ್ರೆ 1 ಇರ್ತದ. 2 × √3 = Q ಒಂದೇ Q, ಒಂದು ಗುಣಾಕಾರ P ಪ್ಲಸ್ ಹಂಗ ಬರೀರಿ. Q ಗುಣಾಕಾರ 4 Q. ಹೌದಾ. ಈಗ √3 ಜೊತೆ 2 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಭಾಗಾಕಾರ ಆಗತ್ತ. P + 4Q ಭಾಗಾಕಾರ ಏನಾಗತ್ತ, ಆ ಗುಣಾಕಾರ 2 ಈ ಸೈಡ್ ಬಂದ್ರೆ ಭಾಗಾಕಾರ 2 ಆಗತ್ತ, 2Q ಆಗತ್ತ. ಹೌದಾ. ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀರಿ, ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಬರೀರಿ. ಇದು ವೈರುಧ್ಯವನ್ನು ಉಂಟು ಮಾಡುತ್ತದೆ. ನಮ್ಮ ಊಹೆ ತಪ್ಪು. ಆದ್ರಿಂದ 2 × √3 - 4 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀರಿ. ಕ್ಲಿಯರ್. ಅರ್ಥ ಇದೆ ಅನ್ಕೋತೀನಿ. ಇದನ್ನ ನೀವು ಬರೀರಿ. ನೆಕ್ಸ್ಟ್ ಕ್ವಶನ್, ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಎಯು ಆ ಕ್ರೀಡಾಂಗಣದ ಒಂದು ಸುತ್ತನ್ನ ಪೂರ್ಣಗೊಳಿಸಲು 18 ನಿಮಿಷಗಳನ್ನ ತೆಗೆದುಕೊಂಡರೆ ಬಿಯು ಅದೇ ಸುತ್ತನ್ನ ಪೂರ್ಣಗೊಳಿಸಲು 12 ನಿಮಿಷಗಳನ್ನ ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಕ್ವಶನ್ ಕೇಳ್ಯಾನ. ಹೌದಾ. ಈ ರೀತಿ ಕ್ವಶನ್ ಅನ್ನ ಪಾರ್ಟ್ 3 ಒಳಗೆ ನಾನು ಹೇಳ್ಕೊಟ್ಟೇನಿ. ಈ ಕ್ವಶನ್ ಉತ್ತರ ನಿಮ್ಗೆ ಬೇಕಂತಂದ್ರ ಆ ಕ್ಲಾಸ್ ಒಳಗ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗ್ತೇನೆ ನೋಡ್ರಿ. ನಾನು ಕ್ವಶನ್ ತಗೊಂಡ ಈ ಲೆಕ್ಕ ಬಿಡಿಸೇನೆ ನಾನು ಆ ಕ್ವಶನ್ ಒಳಗ, ಅಲ್ಲಿ ನೋಡ್ರಿ ನೀವು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 = x⁻y ಗುಣಾಕಾರ z ಆದರೆ x, y, z ಗಳ ಬೆಲೆಯನ್ನ ಕಂಡುಹಿಡಿಯಿರಿ ಅಂದಾನ. ಹೌದಾ. ಅಂಕಗಣಿತದ ಮೂಲ ಪ್ರಮೇಯ ಅಂತಂದ್ರೆ ಏನ್ ಹೇಳ್ತದ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಮತ್ತ ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತ ಹೇಳ್ತದ. ಕ್ಲಿಯರ್. ಅಂದ್ರ ಅವಿಭಾಜ್ಯ ಅಪವರ್ತಿಸುವಿಕೆ ಬಗ್ಗೆ ಮಾತ್ರ ಹೇಳ್ತದ ಯಾವ್ದ ಅಂಕಗಣಿತದ ಮೂಲ ಪ್ರಮೇಯ. ಆದ್ರಿಂದ 40ನ್ನ ತಗೊಳ್ಳೋಣ. ಒಂದು ಸಂಯುಕ್ತ ಸಂಖ್ಯೆ ತಗೊಂಡಿವಿ, ಅದನ್ನ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡ್ಕೊಳ್ಳೋಣ. ಫಸ್ಟ್ 2 2 4 0 ಹೆಂಗೈತಿ ಹಂಗ ಬರೆಯೋಣ. ಯಾವ ಸಮ ಸಂಖ್ಯೆ ಬಂತ, 2 1 2 0 ಹೆಂಗೈತಿ ಹಂಗ. ಮತ್ತು 2 ತಗೋಣ, 2 5 10 5 1 5. ಹೌದಾ. 40ನ್ನ ಯಾವ ರೀತಿ ಬರೀಬಹುದು, 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 5 ಅಂತ ಬರೀಬಹುದು. ಹೌದಾ. 2 ಎಷ್ಟು ಬಂದಾವ, 3 ಬಂದಾವ. 5 ಅನ್ನೋದ 1 ಬಂದದ. 40 ಅಂದ್ರ ಅವ ಕೊಟ್ಟಾನ, ಏನ್ ಕೊಟ್ಟಾನ, 40 ಅಂದ್ರ x⁻y ಗುಣಾಕಾರ z ಅಂತ ಕೊಟ್ಟಾನ. ಹೌದಾ. 40ನ್ನ x⁻y ಗುಣಾಕಾರ z ಅಂತ ಕೊಟ್ಟಾನ. ನೋಡ್ರಿ, ಅದ್ರ ಉತ್ತರ ಒಂದು ನಂಬರ್ 2 ಬಂದದ, ಆಧಾರ ಸಂಖ್ಯೆ 2 ಬಂದದ, ಘಾತ ಸೂಚಿ 3 ಬಂದದ, ಜೊತೆಗೆ 5 ಬಂದದ. ಇದು ಈ ರೂಪದಾಗ ಐತಿ. ನೋಡ್ರಿ, ಎಕ್ಸ್ ಪ್ಲೇಸ್ ಒಳಗೆ ಏನ್ ಬಂದದ, 2 ಬಂದದ. ನೋಡ್ರಿ, ಎಕ್ಸ್ ಪ್ಲೇಸ್ ಒಳಗ 2 ಬಂದದ. ಕ್ಲಿಯರ್. ವಾಯ್ ಪ್ಲೇಸ್ ಒಳಗೆ ಏನ್ ಬಂದದ, 3 ಬಂದದ. ಜೊತೆಗೆ ಜಡ್ ಪ್ಲೇಸ್ ಒಳಗೆ ಏನ್ ಬಂದದ, 5 ಬಂದದ. ಜಡ್ ಪ್ಲೇಸ್ ಒಳಗ 5 ಬಂದದ.
ಕ್ಲಿಯರ್? ಇಷ್ಟು ಮಾಡಿರಿ ನಿಮಗ 2 ಅಥವಾ 3 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಒಂದು ಆಯತಾಕಾರದ ಜಮೀನಿನ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 147 ಮೀಟರ್ ಮತ್ತು 56 ಮೀಟರ್ ಆಗಿವೆ. ಉದ್ದ ಮತ್ತು ಅಗಲ ಈ ಎರಡು ಅಳತೆಗಳನ್ನ ನಿಖರವಾಗಿ ಅಳತೆ ಮಾಡಲು ಉಪಯೋಗಿಸಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನ ಕಂಡುಹಿಡಿಯಿರಿ. ಜಮೀನಿನ ಉದ್ದವನ್ನ ಅಳೆಯಲು ಈ ಸಲಾಕೆಯನ್ನ ಎಷ್ಟು ಬಾರಿ ಬಳಸಬೇಕು? ಆಲ್ರೆಡಿ ಈ ಕ್ವಶನ್ ಅನ್ನ ತಗೊಂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡೇನಿ. ಎಲ್ಲ ಅಂತಂದ್ರ ಪಾರ್ಟ್ 3 ಒಳಗ ನೋಡ್ರಿ. ಆ ವಿಡಿಯೋದೊಳಗ ಈ ಕ್ವಶನ್ ಅನ್ನ ತಗೊಂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡೇನ್ರಿ. ಇದ್ರ ಉತ್ತರ ಬೇಕಂತಂದ್ರ ಆ ವಿಡಿಯೋ ನೋಡ್ರಿ, ಅರ್ಥ ಆಗತ್ತ. ನಾನ್ ನೆಕ್ಸ್ಟ್ ಕ್ವಶನ್ ಹೋಗ್ತಾನೆ ನೋಡ್ರಿ. 53ನೇ ಕ್ವಶನ್, ಒಬ್ಬ ಸಿಹಿ ತಿಂಡಿಯು, ಇದು ಕ್ವಶನ್ ತಗೊಂಡ ಅಲ್ಲೇ ಎಕ್ಸ್ಪ್ಲೇನ್ ಮಾಡೇನಿ. ಈ ಕ್ವಶನ್ ಉತ್ತರ ಬೇಕಂತಂದ್ರ ಆ ವಿಡಿಯೋದಾಗ ಸಿಗತ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಡೋಣ. ಈ ಕ್ವಶನ್ ಅನ್ನ ಪಾರ್ಟ್ 3 ಒಳಗ್ ಮಾಡೇನಿ ನೋಡ್ರಿ. ಪಾರ್ಟ್ 3 ಅಲ್ಲ, ಪಾರ್ಟ್ 4 ಒಳಗ್ ಮಾಡೇನಿ. ಈ ಕ್ವಶನ್ ಉತ್ತರ ಬೇಕಂತಂದ್ರ ಅಲ್ಲಿ ಸಿಗತ್ತ, ಅಲ್ಲಿ ನೋಡಿ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್, ಇದನ್ನು ಅಲ್ಲೇ ಮಾಡೇನಿ. ನೆಕ್ಸ್ಟ್ ಈ ಕ್ವಶನ್ ಅಲ್ಲೇ ಮಾಡೇನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 510 ಮತ್ತು 92 ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸ ಗುಣಾಕಾರ ಮಸ ಈಸಿಕೊಡು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನ ಕಂಡುಹಿಡಿಯಿರಿ. ಇದನ್ನ ಪಾರ್ಟ್ 2 ಒಳಗ ಇದ ಕ್ವಶನ್ ಅನ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡೇನಿ. ಇದ್ರ ಉತ್ತರ ಬೇಕಂತಂದ್ರ ಆ ವಿಡಿಯೋದನ್ನ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್, ಸೇಮ್ ಕ್ವಶನ್ ಅಲ್ಲೇ ಮಾಡೇನಿ, ಪಾರ್ಟ್ ಒಳಗ ಮಾಡೇನಿ. ಇದು ಕ್ವಶನ್ ಅನ್ನ ಪಾರ್ಟ್ ಒಳಗ ಮಾಡೇನಿ. ಓಕೆ, 60ನೇ ಕ್ವಶನ್ ಏನ್ ಕ್ಲಿಯರ್ ನೋಡ್ರಿ. 135 ಮತ್ತು 75ರ ಮಸವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯುವುದು. ನಂತರ ಮಸಃ 135, 75 ಮತ್ತು 20ರ ಲಸವನ್ನ ಕಂಡುಹಿಡಿಬೇಕಂತ. ಫಸ್ಟ್ ಏನ್ ಕಂಡುಹಿಡಿಬೇಕಂತ ನಾವ 135 ಮತ್ತು 75ರ ಮಸವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕಂತ. ಫಸ್ಟ್ ಗೆ ಅವಿಭಾಜ್ಯ ಅಪವರ್ತನ ವಿಧಾನ ಮೂಲಕ ಮಸ ಕಂಡುಕೊಳ್ಳೋಣ. 135, ಹೌದಾ? 135 ಯಾವ ಮಗ್ಯಾಗ ಐತಿ? 5ರ ಮಗ್ಯಾಗ ಐತಿ. 5 2 10, 3 ಉಳಿತ 35, 5 7 35. 27 3ರ ಮಗ್ಯಾಗ ಐತಿ. 3 9 27. 9 ಅನ್ನೋದ 3ರ ಮಗ್ಯಾಗ ಐತಿ. 3 3 9, 3 1 3. 135ರ ಉತ್ತರ ಏನ್ ಬಂದದ? 5 ಅನ್ನೋದು 1 ಬಂದದ, 3 ಅನ್ನೋದ 3 ಬಂದವ. ಡೈರೆಕ್ಟ್ ಬರ್ತೀನಿ. ನೆಕ್ಸ್ಟ್ 75ನ ಬರ್ಕೊಳ್ಳೋಣ. 75 ಯಾವ ಮಗ್ಯಾಗ ಐತಿ? 5ರ ಮಗ್ಯಾಗ ಐತಿ. 5 1 5, 2 ಉಳಿತ 25 ಆತ. 5 5 25. ನೆಕ್ಸ್ಟ್ 5 5 3 15, 3ರ ಮಗ್ಯಾಗ ಐತಿ. 3 1 3. 75ರ ಉತ್ತರ ಏನ್ ಬಂದದ? 5 ಅನ್ನೋವ 2 ಬಂದಾವ. 5 ಅನ್ನೋವ 2 ಬಂದ ನೋಡ್ರಿ ಇಲ್ಲಿ. ಕ್ಲಿಯರ್? 5 ಅನ್ನೋವ 2 ಜೊತೆಗೆ 3 ಅನ್ನೋದ 1 ಬಂದದ. ಹೌದಾ? ಇಲ್ಲೇ ಇದೈತಿ, ಇಲ್ಲೇ ಇದೈತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ. ಏನ್ ಕಂಡಿಬೇಕು ನಾವ? ಮಸವನ್ನ ಕಂಡಿಡ್ಬೇಕ. ಮಸ ಹೆಂಗ್ ಕಂಡಿಯೋದ? ಎರಡು ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ನೋಡ್ರಿ, 5ರ ಘಾತ 1 ಸಣ್ಣದ ಇದ್ರೊಳಗ, 3 ಘಾತ 1 ಸಣ್ಣದ. 5 1 5, 3 1 3, 5 3 15. ಮಸ ಎಷ್ಟು ಬಂತ? 15 ಬಂದ. ಕಂಡು ಹಿಡಿದೀವಿ. ನಂತರ ಮಸ 135 ಮತ್ತು 75ರ ಇದ್ರ ಮಸ ಎಷ್ಟು ಬಂತ ನಮಗ? 15 ಬಂತ. ಅದರ ಉತ್ತರ 15 ಅನ್ನೋದಿರದ ಮತ್ತ 20ರ ಲಸವನ್ನ ಕಂಡಿಡ್ಬೇಕಂತ. ಇವಾಗ ಮಸ ಎಷ್ಟು ಬಂತ? ಅದರದ್ದು ಉತ್ತರ ಮಸ 15. ಇನ್ನೊಂದ್ ಸಂಖ್ಯೆ ಯಾವ್ದ? 20ರದ್ದು ಲಸ ಕಂಡಿಡ್ಬೇಕಂತ. ಇವಾಗ ಕಂಡಿಯೋಣ. 15 ಅನ್ನೋದು 3ರ ಮಗ್ಯಾಗ ಐತಿ. 3 5 15. ನೆಕ್ಸ್ಟ್ 5 1 5. ಅದಾದ್ಮೇಲೆ 2 2 10 20, 2 5 10, 5 1 5. 20ರ ಉತ್ತರ 2 ಗುಣಾಕಾರ 2 ಗುಣಾಕಾರ 5. 2 ಎಷ್ಟು ಬಂದಾವ? 2 ಬಂದಾವ. 5 ಅನ್ನೋದ 1 ಬಂದದ. ನೆಕ್ಸ್ಟ್ 15ರ ಉತ್ತರ ಏನ್ ಬಂದದ? 3 ಅನ್ನೋದ 1 ಬಂದದ. 5 ಅನ್ನೋದ 1 ಬಂದದ. 2ಕ್ಕೂ ಉತ್ತರ ಒಂದ್ ಕಡೆ ಬರ್ಕೊಳ್ಳೋಣ. 15ರ ಉತ್ತರ ಏನ್ ಬಂದದ? 3 ಅನ್ನೋದು 1 ಐತಿ, 5 ಅನ್ನೋದು 1 ಐತಿ. ನೆಕ್ಸ್ಟ್ 20ರ ಉತ್ತರ ಏನಿದೆ? 3 ಅನ್ನೋದು 2 ಅನ್ನೋದು 2 ಅದಾವ, 5 ಅನ್ನೋದು 1 ಅದ. ಇಲ್ಲಿ 2 ಇಲ್ಲ, 2ರ ಘಾತ 0 ಬರ್ಕೋಣ. ಇಲ್ಲಿ 3 ಇಲ್ಲ, 3ರ ಘಾತ 0 ಬರ್ಕೋಣ. ಏನ್ ಕಂಡಿಡಿ ಅಂದಾನವ? ಏನ್ ಕಂಡಿಡಿ ಅಂದಾನ? ಲಸ ಕಂಡಿಬೇಕಂತ. ಲಸ ಕಂಡ್ಕೊಂಡ. ಲಸ ಅಂದ್ರೆ ಹೆಂಗ್ ಕಂಡ್ಕೊಳ್ಳೋದ? ಎರಡು ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ಹೌದಾ? ನೋಡಿ, ದೊಡ್ಡದಾಗಿರ್ಬೇಕ. 3ರ ಘಾತ 1 ದೊಡ್ಡದೇನು? 3ರ ಘಾತ 0 ದೊಡ್ಡದು. 3ರ ಘಾತ 1 ದೊಡ್ಡದೆ ಗುಣಾಕಾರ. 5ರ ಘಾತ 1 ದೊಡ್ಡದೇನು? 5ರ ಘಾತ 1 ದೊಡ್ಡದು. ಎರಡು ಕಡೆ ಇದೈತಿ. 5ರ ಘಾತ 1.
ಎರಡರ ಘಾತ ಸೊನ್ನೆ ದೊಡ್ಡದೇನು ಎರಡರ ಘಾತ ಎರಡು ದೊಡ್ಡದು ಎರಡರ ಘಾತ ಎರಡು ದೊಡ್ಡದು. ಹೌದಾ? ನೆಕ್ಸ್ಟ್ 3 1 3, 5 1 5, 2 2 4, 3 5 15, 15 4 60. ಇನ್ನೊಂದ್ಸಾರಿ ಹೇಳ್ತೇನೆ ನೋಡ್ರಿ. ಫಸ್ಟ್ 135 ಮತ್ತು 75 ಮಸ ಕಂಡುಕೊಂಡೇವಿ, 15 ಬಂತ. ಅದರ ಉತ್ತರ ಮತ್ 20 ಲಸ ಕಂಡಿಬೇಕಂತ. 15 ಮತ್ತ 20 ಲಸ ಕಂಡಿದೀವಿ, 60 ಬಂತ. ಆದ್ರಿಂದ ಸೆಂಟೆನ್ಸ್ ಒಳಗೆ ಬರೀರಿ, ಮಸ ಎದರ್ದ 135 ಮತ್ತು 75 ಮತ್ತು 20ರ ಲಸ ಎಷ್ಟಾತ? 60 ಆತ. ಕ್ಲಿಯರ್? ಎಷ್ಟು ಬರದ್ರ 3 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, 12, 15 ಮತ್ತು 21 ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕಂತ ಕಂಡುಹಿಡಿಯೋಣ. ಫಸ್ಟ್ 12 ಸಮಸಂಖ್ಯೇತಿ 2 ತಗೋಣ, 2 6 12 ಸಮಸಂಖ್ಯೇತಿ 2 ತಗೋಣ, 2 3 6, 3 1 3. 15 ಬೆಸ ಸಂಖ್ಯೆ ಐತಿ, 5ರ ಮಧ್ಯ ಐತಿ, 5 3 15, 3 1 3. ನೆಕ್ಸ್ಟ್ 21 3ರ ಮಧ್ಯ ಐತಿ, 3 7 21, 7 1 7. ಡೈರೆಕ್ಟ್ ಬರಿತೀನಿ. 12ರ ಉತ್ತರ 2 ಅನ್ನೋವು 2 ಬಂದಾವ, ಜೊತೆಗೆ 3 ಅನ್ನೋದು 1 ಬಂದದ. 15ರ ಉತ್ತರ 5 ಅನ್ನೋದು 1 ಬಂದೈತಿ, 3 ಅನ್ನೋದ 1 ಬಂದೈತಿ. 21ರ ಉತ್ತರ 3 ಅನ್ನೋದು 1 ಬಂದೈತಿ, 7 ಅನ್ನೋದು 1 ಬಂದೈತಿ. ನೋಡ್ರಿ, ಇಲ್ಲಿ 2 ಐತಿ, ಇಲ್ಲಿ 2 ಇಲ್ಲ, ಅದ್ರ ಸಂಬಂಧ 2ರ ಘಾತ 0 ಬರ್ಕೋಣ. ಇಲ್ಲಿ 2 ಇಲ್ಲ, 2ರ ಘಾತ 0 ಬರ್ಕೋಣ. ನೆಕ್ಸ್ಟ್ ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇರ್ಲಿ. ನೆಕ್ಸ್ಟ್ 5 ಇಲ್ಲ ಐತಿ, ಇಲ್ಲಿ ಇಲ್ಲ, 5ರ ಘಾತ 0. ಇಲ್ಲ ಐತಿ, ಇಲ್ಲಿಲ್ಲ, 5ರ ಘಾತ 0. ಆಮೇಲೆ ಇಲ್ಲಿ 7 ಐತಿ, ಇಲ್ಲಿ ಈ ಸಾಲ 7 ಇಲ್ಲ, 7ರ ಘಾತ 0. ಇಲ್ಲೇ 7ರ ಘಾತ 0. ಎಲ್ಲಿಲ್ಲಲ್ಲ ಅದ್ರ ಘಾತ 0 ಬರ್ಕೋಬೇಕ. ಏನ್ ಕಂಡಿದ್ದಾನ? ಲಸಾನು ಕಂಡಿಬೇಕಂತ, ಮಸಾನು ಕಂಡಿಬೇಕಂತ. ಲಸ ಕಂಡ್ಕೊಂಡ. ಲಸ 3 ಕಡೆ ಇರ್ಬೇಕ, ದೊಡ್ಡದಾಗಿರ್ಬೇಕ. 2ರ ಘಾತ 2 ದೊಡ್ಡದು, ಏನ್ 2ರ ಘಾತ 0 ದೊಡ್ಡದು, ಏನ್ 2ರ ಘಾತ 0 ದೊಡ್ಡದು, 2ರ ಘಾತ 2 ದೊಡ್ಡದು. 3ರ ಘಾತ 1 ದೊಡ್ಡದು, ಏನ್ 3ರ ಘಾತ 1 ದೊಡ್ಡದು, ಏನ್ 3ರ ಘಾತ 1 ದೊಡ್ಡದು, 3ರ ಘಾತ 1 ದೊಡ್ಡದು. 5ರ ಘಾತ 0 ದೊಡ್ಡದು, ಏನ್ 5ರ ಘಾತ 1 ದೊಡ್ಡದು, ಏನ್ 5ರ ಘಾತ 0 ದೊಡ್ಡದು, 5ರ ಘಾತ 1 ದೊಡ್ಡದು. 7ರ ಘಾತ 0 ದೊಡ್ಡದು, ಏನ್ 7ರ ಘಾತ 0 ದೊಡ್ಡದು, ಏನ್ 7ರ ಘಾತ 1 ದೊಡ್ಡದು, 7ರ ಘಾತ 1 ದೊಡ್ಡದು. ಹೌದಾ? ನೆಕ್ಸ್ಟ್ 2 2 4, 3 1 3, 5, 7 1 7. 4 3 12, 12 5 60, 67 420 ಲಸ ಬಂತ. ಮಸ ಹೆಂಗ್ ಕಡಿಯೋದ? 2 3 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ಹೌದಾ? ನೋಡ್ರಿ, 2ರ ಘಾತ 2 ಸಣ್ಣದು, ಏನ್ 2ರ ಘಾತ 0 ಸಣ್ಣದು, ಏನ್ 2ರ ಘಾತ 0 ಸಣ್ಣದು, 2ರ ಘಾತ 0 ಸಣ್ಣದು ಗುಣಾಕಾರ. ನೆಕ್ಸ್ಟ್ 3ರ ಘಾತ 1 ಸಣ್ಣದು, ಏನ್ 3ರ ಘಾತ 1 ಸಣ್ಣದು, ಏನ್ 3ರ ಘಾತ 1 ಸಣ್ಣದು, 3 ಕಡೆ ಸಮೇತಿ 1 ತಗೊಳ್ರಿ. 5ರ ಘಾತ 0 ಸಣ್ಣದು, ಏನ್ 5ರ ಘಾತ 1 ಸಣ್ಣದು, ಏನ್ 5ರ ಘಾತ 0 ಸಣ್ಣದು, 5ರ ಘಾತ 0 ಸಣ್ಣದು. 7ರ ಘಾತ 0 ಸಣ್ಣದು, 2ರ ಘಾತ 0 ಅಂದ್ರೆ 1, 3ರ ಘಾತ 1 ಅಂದ್ರೆ 3, 5ರ ಘಾತ 0 ಅಂದ್ರೆ 1, 7ರ ಘಾತ 0 ಅಂದ್ರೆ 1, 1 3 3, 3 1 3. ಮಸ ಎಷ್ಟು ಬಂತ? 3 ಬಂತ. ನೆಕ್ಸ್ಟ್ ಕ್ವಶನ್, 6, 72 ಮತ್ತು 120 ಈ ಪೂರ್ಣಾಂಕಗಳ ಲಸ ಮತ್ತು ಮಸವನ್ನ ಇದರ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿಬೇಕಂತ. ಫಸ್ಟ್ 6, 2 3 6, 3 1 3. ನೆಕ್ಸ್ಟ್ 72ರದ ಸಮಸಂಖ್ಯೆ ಐತಿ 2 ತಗೊಳ್ರಿ. 2 3 6, 1 ಉಳಿತ, 2 6 12 ಮತ್ತು ಸಮಸಂಖ್ಯೆ 2 1 2, 1 ಉಳಿತ 16 ಆತ, 2 8 16 ಮತ್ತು ಸಮಸಂಖ್ಯೆ 2 9 18, 3 3 9, 3 1 3. ನೆಕ್ಸ್ಟ್ 120, 2 6 12 0 ಹಂಗೈತಿ ಹಂಗ, 2 3 6 0 ಹಂಗೈತಿ ಹಂಗ. ನೆಕ್ಸ್ಟ್ 2 1 2, 1 ಉಳಿತ, 2 5 10. ನೆಕ್ಸ್ಟ್ 5 1 5 3 15, 3 1 3. 120 ಇಷ್ಟು ಉತ್ತರ ಒಂದ್ ಕಡೆ ಬರ್ಕೊಳ್ಳೋಣ. ಇದರದ ಫಸ್ಟಿಗೆ 1 ನಿಮಿಷ. 6ರ ಉತ್ತರ ಏನದ? 6ರ ಉತ್ತರ ಏನು ಬಂದದ? 2 ಅನ್ನೋದು 1 ಬಂದೈತಿ, 3 ಅನ್ನೋದ 1 ಬಂದೈತಿ.
ಹೌದಾ? 72 ಉತ್ತರ ನೋಡ್ರಿ. 2 ಅನ್ನೋವ 3 ಬಂದಾವ, 3 ಅನ್ನೋವ 2 ಬಂದಾವ. 72 ಉತ್ತರ ಒಳಗ 2 ಅನ್ನೋವ 3 ಬಂದಾವ, 3 ಅನ್ನೋವ 2 ಬಂದಾವ. ನೆಕ್ಸ್ಟ್ 120 ಉತ್ತರದೊಳಗ 2 ಅನ್ನೋವ 3 ಬಂದಾವ, 5 ಅನ್ನೋದ 1 ಬಂದೈತಿ, 3 ಅನ್ನೋದ 1 ಬಂದೈತಿ. 120 ಉತ್ತರದೊಳಗ ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 5 ಐತಿ, ಅಲ್ಲಿ 5 ಇಲ್ಲ, 5 ರ ಘಾತ 0, ಇಲ್ಲೇ 5 ರ ಘಾತ 0. ಇವಾಗ ಏನ್ ಕಂಡಿಬೇಕಂತ? ಲಸಾನು ಕಂಡಿಬೇಕಂತ, ಜೊತೆಗೆ ಮಸವನ್ನ ಕಂಡಿಡಿಬೇಕಂತ. ಲಸ ಕಂಡಿಡಿಯೋಣ. 3 ಕಡೆ ಇರ್ಬೇಕ, ದೊಡ್ಡದಾಗಿರ್ಬೇಕ. 2ರೊಳಗ 2 ರ ಘಾತ 3 ದೊಡ್ಡದ ಗುಣಾಕಾರ, 3ರೊಳಗ 3 ರ ಘಾತ 2 ದೊಡ್ಡದ. ನೆಕ್ಸ್ಟ್ 5ರೊಳಗ 5 ರ ಘಾತ 1 ದೊಡ್ಡದ. 2 ರ ಘಾತ 3 ಅಂದ್ರೆ 2 4 4 2 8, 3 ಘಾತ 2 ಅಂದ್ರ 3 3 9 ಗುಣಾಕಾರ 5. 8 9 72, 72 5 360. ಕ್ಲಿಯರ್? ಇನ್ನೊಂದ್ಸಾರಿ ನೋಡ್ರಿ. 8 9 72, 72 5 360 ನೋಡ್ರಿ. ನೆಕ್ಸ್ಟ್ ಮಸ ಹೆಂಗ್ ಕಡಿಬೇಕ? 3 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕು. 2ರೊಳಗ 2 ರ ಘಾತ 1 ಚಿಕ್ಕದ, 3ರೊಳಗ 3 ರ ಘಾತ 1 ಚಿಕ್ಕದ, 5ರೊಳಗ 5 ರ ಘಾತ 0 ಚಿಕ್ಕದ. 2 ರ ಘಾತ 1 ಅಂದ್ರೆ 2, 3 ಘಾತ 1 ಅಂದ್ರೆ 3, 3 ಘಾತ 1 ಅಂದ್ರೆ 3, 5 ರ ಘಾತ 0 ಅಂದ್ರೆ 1. 2 3 6. ಮಸ 6, ಲಸ 360. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ. 63 ಕ್ವಶನ್, 63ನೇದು. 32 ಸದಸ್ಯರುಳ್ಳ ಭೂದಳದ ತುಕಡಿಯ ಹಿಂದೆ 616 ಸದಸ್ಯರುಳ್ಳ ಭೂದಳ ಸೈನಿಕರ ಗುಂಪು ಒಂದು ಪಥ ಸಂಚಲನದಲ್ಲಿ ಚಲಿಸಬೇಕಾಗಿದೆ. ಆ 2 ತಂಡಗಳ ಒಂದೇ ಸಂಖ್ಯೆಯ ಕಂಬ ಸಾಲುಗಳಲ್ಲಿ ಚಲಿಸಬೇಕಾದರೆ ಗರಿಷ್ಠ ಎಷ್ಟು ಕಂಬ ಸಾಲುಗಳಲ್ಲಿ ಈ ರೀತಿ ಚಲಿಸಬಹುದು? ಪ್ರತಿ ತಂಡದ ಅಡ್ಡ ಸಾಲುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಈ ಕ್ವಶನ್ ಅನ್ನ ಆಯ್ಕೆ ಮಾಡಿಕೊಂಡ ನಾನು ಪಾರ್ಟ್ 3 ಒಳಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡೀನಿ. ಹೌದಾ? ಈ ಕ್ವಶನ್ ನಿಮ್ಗೆ ಏನಾದ್ರು ಉತ್ತರ ಬೇಕಂತಂದ್ರ ಆ ಕ್ಲಾಸ್ ಒಳಗ ನೋಡ್ರಿ, ಆ ಕ್ಲಾಸನ್ನ ಅಬ್ಸರ್ವ್ ಮಾಡ್ರಿ, ಆ ಕ್ಲಾಸ್ ಒಳಗೆ ಇರೋದನ್ನ ನಿಮ್ಮ ಪುಸ್ತಕಗಳು ಬರ್ಕೊಳ್ರಿ, ಪ್ರಾಕ್ಟೀಸ್ ಮಾಡ್ರಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇವ. ಅಪ್ಲೈಡ್ ಪ್ರಾಬ್ಲಮ್ಸ್ ಅಂತ ಮೆನ್ಷನ್ ಮಾಡಿ ಆ ವಿಡಿಯೋದೊಳಗ 6 ಕ್ವಶನ್ ಅನ್ನ ತಗೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡೀನಿ. ನೀಟಾಗಿ ನೋಡ್ರಿ. ಹೌದಾ? ಇವತ್ತಿಗೆ ವಾಸ್ತವ ಸಂಖ್ಯೆ ಪಾಠ ಮುಗಿಯುತ್ತ. ಒಂದ್ ವೇಳೆ ಈ ಕ್ಲಾಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಏನ್ ಮಾಡ್ತಾ ಇದ್ದೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.